ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆಕಾಶ್ ಕುಕಿಂಗ್ ಬ್ಲಾಗ್. ಇವತ್ತು ರುಚಿಕರವಾದ ಎಣ್ಣೆಕಾಯಿ ಬದನೆಕಾಯಿ ಯಾವ ಥರ ಮಾಡೋದು ನೋಡೋಣ ಬನ್ನಿ. ತೊಳೆದು ಕಟ್ ಮಾಡಿರುವ ಬದನೆಕಾಯಿ, ಎಣ್ಣೆ, ಸಾಸಿವೆ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚೆ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವು, ಕೊತ್ತಂಬರಿ, ಶೇಂಗಾ ಬೀಜ, ಗುರೆಳ್ಳು, ಸ್ವಲ್ಪ ಒಣ ಕೊಬ್ಬರಿ, ಕೊತ್ತಂಬರಿ ಪುಡಿ, ಗರಂ ಮಸಾಲ, ಚುಟಿಗೆ ಅರಿಶಿನ ಪುಡಿ, ಒಂದು ಸಣ್ಣಗೆ ಹೆಚ್ಚಿರುವ ಈರುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ. ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಒಂದು ಪಾತ್ರೆಯನ್ನು ಬಿಸಿಗಿಟ್ಟು ಶೇಂಗಾ ಕಾಳನ್ನು ಚೆನ್ನಾಗಿ ಹುರಿಯಬೇಕು. ನಂತರ ಅದನ್ನು ಒಂದು ಪ್ಲೇಟಿಗೆ ಎತ್ತಿಡಿ. ಅದೇ ಪಾತ್ರೆಗೆ ಗುರೆಳ್ಳನ್ನು ಸೇರಿಸಿ ಚೆನ್ನಾಗಿ ಹುರಿಯಿರಿ. ಇದನ್ನು ಸಹ ಅದೇ ಪ್ಲೇಟಿಗೆ ತೆಗೆದಿಡಿ. ನಂತರ ಇದಕ್ಕೆ ಒಣ ಕೊಬ್ಬರಿಯನ್ನು ಸೇರಿಸಿ ಚೆನ್ನಾಗಿ ಬಾಡಿಸಿ. ಇದನ್ನು ಸಹ ಎತ್ತಿಡಿ. ನಂತರ ಅದೇ ಪಾತ್ರೆಗೆ ಒಂದು ಬೌಲ್ ಆಯಿಲನ್ನು ಸೇರಿಸಿ ಸ್ವಲ್ಪ ಕಾಯಲು ಬಿಡಿ. ನಂತರ ತೊಳೆದು ಕಟ್ ಮಾಡಿರುವ ಬದನೆಕಾಯಿಯನ್ನು ಸೇರಿಸಿ ಬದನೆಕಾಯಿಗಳು ಸ್ವಲ್ಪ ಮೆತ್ತಗಾದರೆ ಸಾಕು. ಚೆನ್ನಾಗಿ ಬಾಡಿಸಿಕೊಳ್ಳಿ. ಇಷ್ಟಾದರೆ ಸಾಕು. ಇದನ್ನು ಒಂದು ಪ್ಲೇಟಿಗೆ ಎತ್ತಿಡಿ. ಬದನೆಕಾಯಿ ಹುರಿದ ಎಣ್ಣೆ ಜಾಸ್ತಿ ಇದೆ, ಅದನ್ನು ತೆಗೆದು ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಳ್ಳೋಣ. ನೋಡಿ, ನಾ ಎಷ್ಟು ಎಣ್ಣೆ ಹಾಕಿದ್ದೆ ಅಷ್ಟು ರಿಟರ್ನ್ ಸಿಕ್ಕಿದೆ. ಬದನೆಕಾಯಿ ಕರಿಯೋಕ್ಕೆ ಎಷ್ಟು ಎಣ್ಣೆ ಹಾಕಿರ್ತೀವಿ ಅಷ್ಟು ಎಣ್ಣೆ ಹೋಗಂಗಿಲ್ಲ. ಕಾದಿರುವ ಎಣ್ಣೆಗೆ ಸಾಸಿವೆ ಜೀರಿಗೆಯನ್ನು ಹಾಕಿ ಅದು ಸ್ವಲ್ಪ ಸಿಡಿಯುವಾಗ ಈರುಳ್ಳಿ ಸೇರಿಸಿಕೊಂಡು ಚೆನ್ನಾಗಿ ಬಾಡಿಸಿಕೊಳ್ಳಬೇಕು. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಬೇಕು. ಅದರ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಕೂಡ ಚೆನ್ನಾಗಿ ಬಾಡಿಸಬೇಕು. ನಂತರ ಸ್ವಲ್ಪ ಕರಿಬೇವನ್ನು ಹಾಕಿ ಬಾಡಿಸಬೇಕು. ಈ ಹಂತದಲ್ಲಿ ಅಚ್ಚ ಖಾರದ ಪುಡಿ, ಕೊತ್ತಂಬರಿ ಪೌಡರ್, ಗರಂ ಮಸಾಲ, ಚುಟಿಗೆ ಅರಿಶಿಣವನ್ನು ಸೇರಿಸಿಕೊಂಡು ಅದನ್ನು ಸ್ವಲ್ಪ ಬಾಡಿಸಿ ರುಚಿಗೆ ತಕ್ಕಷ್ಟು ಉಪ್ಪು, ಆಗಲೇ ನಾನು ಹುರಿದಿರುವ ಶೇಂಗಾ ಬೀಜ ಮತ್ತು ಗುರೆಳ್ಳು, ಒಣ ಕೊಬ್ಬರಿಯನ್ನು ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿಟ್ಟು, ಇದು ಅದ ಪೌಡರ್, ಅದನ್ನು ಸೇರಿಸ್ಕೋಬೇಕು.
ಸ್ವಲ್ಪ ಹುಣಸೆ ರಸವನ್ನು ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸಿ ಸರಿಯಾಗಿ ಬೇಯಿಸಿ ಈ ಹಂತದಲ್ಲಿ ಬೆಲ್ಲವನ್ನು ಸೇರಿಸಬೇಕು. ನಂತರ ಬಾಡಿಸಿ ಇಟ್ಟಿರುವ ಬದನೆಕಾಯಿಗಳನ್ನು ಸೇರಿಸಿಕೊಂಡು ಸರಿಯಾಗಿ ಬೇಯಲು ಬಿಡಿ. ಸರಿಯಾಗಿ ಬದನೆಕಾಯಿ ಬೆಂದ ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೇರಿಸಿದರೆ ಎಣ್ಣೆಗಾಯಿ ಬದನೆಕಾಯಿ ಜೋಳದ ರೊಟ್ಟಿ ಜೊತೆ ಸವಿಯಲು ಸಿದ್ಧ. ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಅನ್ನದಾತ ಸುಖಿನೋ ಭವಂತು.